ಮಹದೇವಪುರ ದಲಿತ ಮಹಾಸಭಾ ಸೇವಾ ಸಮಿತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಕ್ಷೇತ್ರದ ಕೂದಲಹಳ್ಳಿ ಕಾಲೋನಿಯಲ್ಲಿ ಯುವ ಮುಖಂಡ ಶಬರೀಶ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪಾನಕ ಮಜ್ಜಿಗೆಯನ್ನ ವಿತರಿಸಿ ಅನ್ನ ಸಂತರ್ಪಣೆ ಮಾಡಿದರು. ಪೂರ್ವ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶಿಲ್ಪಾ ಕಾಶಪ್ಪ, ಮುಖಂಡರಾದ ಕೆಎಂ ಪಿಳ್ಳಪ್ಪ, ಅಶ್ವತ್ಥಪ್ಪ, ದಾಸಪ್ಪ, ರಾಜೇಶ್ ಬುಜ್ಜಿ, ಸುರೇಶ್, ರವಿಶಂಕರ್, ಗುರು, ಅಜಿತ್, ರಾಮಕೃಷ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮುಬಾರಕ್, NKS TV4 ಮಹದೇವಪುರ. ಜೈ ಭೀಮ್, ನಮೋ ಬುದ್ಧಾಯ. ಇವತ್ತು ನಾವು ಕುಂದರಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 136ನೇ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಕುಂದರಳ್ಳಿ ಕಾಲೋನಿ ಗ್ರಾಮದ ಶ್ರೀಯುತ ಪಿಳ್ಳಪ್ಪರವರ ನೇತೃತ್ವದಲ್ಲಿ ಹಾಗೂ ಗ್ರಾಮದ ಹಿರಿಯರಾದಂಥ ಅಶ್ವತ್ಥಣ್ಣ, ದಾಸಪ್ಪಣ್ಣ, ರಾಜೇಶ್ ಬುಜ್ಜಿ, ರವೀಣ ಹಾಗೂ ಏರ್ಪೋರ್ಟ್ ಸುರೇಶ್ ಹಾಗೂ ಶಂಕರ್, ಮಂಜುನಾಥ್, ಗುರುಪ್ರಸಾದ್, ರಾಮಕೃಷ್ಣ ಇವರೆಲ್ಲರ ನೇತೃತ್ವದಲ್ಲಿ ಹಾಗೂ ಕುಂದರಳ್ಳಿ ಕಾಲೋನಿ ಗ್ರಾಮಸ್ಥರ ನೇತೃತ್ವದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸ್ತಾ ಇದ್ದೇವೆ. ಬಾಬಾ ಸಾಹೇಬ್ರು ಏನು ಹೇಳಿದ್ದಾರೆ ಅಂದರೆ, ಯಾವತ್ತೂ ನೀವು ಲೀಡ್ರ್ಗಳನ್ನ ಫಾಲೋ ಮಾಡಬೇಡಿ, ನೀವೇ ಲೀಡರ್ ಆಗಿ ಅಂತ ಹೇಳಿದ್ದಾರೆ. ಅದಾದ ಮೇಲ್ಪಟ್ಟಾಗಿ ಬಾಬಾ ಸಾಹೇಬ್ರು ಏನು ಹೇಳಿದರೆ, ನಿಮ್ಮ ಇತಿಹಾಸ ನೀವು ತಿಳ್ಕೊಳ್ಳೋವರೆಗೂ ನಿಮ್ಮನ್ನು ಇತಿಹಾಸ ಬರೆಯೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದನ್ನು ಫಾಲೋ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಮಹದೇವಪುರ ಕ್ಷೇತ್ರದಿಂದ ನಮ್ಮ ಬಹುಜನ ಬಂಧುಗಳೇನಿದ್ದಾರೆ ಎಲ್ಲ ಒಗ್ಗೂಡಿ ಮಹದೇವಪುರ ಕ್ಷೇತ್ರದ ಅಧಿಕಾರದ ಚುಕ್ಕಾಣಿ ಹಿಡಬೇಕು, ಹಾಗೆ ಶಾಸಕರಾಗಬೇಕು. ಹಾಗೂ ಮಹದೇವಪುರ ಕ್ಷೇತ್ರದಾದ್ಯಂತ ಎಲ್ಲ ಬಹುಜನ ಬಂಧುಗಳು ಒಂದಾಗಿ ಹೋರಾಡಿ ರಾಜಕೀಯ ಹಿತಾಸಕ್ತಿಯನ್ನು ಬಯಸಿ ರಾಜಕೀಯದಲ್ಲಿ ಮುಂದೆ ಬರಬೇಕಂತ ಕೇಳ್ಕೊಳ್ತಾ ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಗ್ರಾಮಸ್ಥರೆಲ್ಲ ಸೇರಿ ಆಚರಿಸಿದ್ದೇವೆ. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಜೈ ಭೀಮ್. ನಮಸ್ಕಾರ. ಇನ್ನು ಭಾರತ ಐಕ್ಯ ವಾರ್ಡ್ಗೆ ಬರುವಂಥ ಕುಂದಳ್ಳಿ ಕಾಲೋನಿಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು. ಜಯಂತಿಯನ್ನು ಆಚರಿಸಿದವರು ಒಂದು ಪಿಲ್ಲಪ್ಪಣ್ಣ ಮತ್ತು ಅವರ ಮಗ ಆದ ಶಬರೀಶ್ ಅವರ ನೇತೃತ್ವದಲ್ಲಿ ಹಾಗೂ ಸುರೇಶ್ ಅವರ ದಂಪತಿಗಳ ನೇತೃತ್ವದಲ್ಲಿ ಹಾಗೂ ಎಲ್ಲ ಹಿರಿಯರಿದ್ದಾರೆ. ಮತ್ತು ಅಜಿತ್ ಅವರು ಭಾಗವಹಿಸಿದ್ದಾರೆ, ಮತ್ತು ರಾಜಾರೆಡ್ಡಿ ಅವರು, ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ರು. ಬಹಳ ವಿಜೃಂಭಣೆಯಿಂದ ನಡೀತು. ನೀವೇನು ನೋಡ್ತಾ ಇದ್ದೀರಾ, ಇವತ್ತು ಕಟ್ಟೆ ಇಲ್ಲಿ ಹೊಸದಾಗಿ ಕಟ್ಟಿದ್ದಾರೆ, ಮತ್ತು ಒಂದು ನಾಮಫಲಕವನ್ನು ಹಾಕಿ ಹೊಸದಾಗಿ ಓಪನಿಂಗನ್ನು ಮಾಡಿದ್ದಾರೆ. ಬಹಳ ವಿಜೃಂಭಣೆಯಿಂದ ನಡೀತಿದೆ. ಎಲ್ಲರಿಗೂ ಪಾನಕ ಇದು ಎಲ್ಲ ಕೊಟ್ಟು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತು, ಅಂಬೇಡ್ಕರ್ ಅವರು ಒಂದು ದೊಡ್ಡ ಶಕ್ತಿ, ಅಸ್ಪೃಶ್ಯತೆ ವಿರುದ್ಧ ಹೋರಾಟಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರ ಒಂದು ಶಕ್ತಿ ಬಗ್ಗೆ ಹೇಳಬೇಕು ಅಂದರೆ ಮಾತೇ ಬರಲ್ಲ. ಬಹಳಷ್ಟು ಒಂದು ಇವಾಗ ಎಲ್ಲ ಯೂತ್ಸ್ಗಳಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು ಒಬ್ಬ ಮಾದರಿಯ ನಾಯಕ ಅಂತಲೇ ಹೇಳ್ಬೋದು. ಏನು ವುಮೆನ್ಸ್ ಆ್ಯಕ್ಟ್ ಮಾಡಿದ್ರು, ವುಮೆನ್ಸ್ಗಳಿಗೆ ಇವತ್ತು ಏನು ಅವರಿಗೆ ಇನ್ಹೆರಿಟೆನ್ಸ್ ಇಂದ ಅವ್ರಿಗೆ ಏನು ಸಿಗ್ತಾ ಇದೆ, ಅರ್ಧ ಭಾಗ ತಮ್ಮ ಹಕ್ಕುಪತ್ರಗಳು ಸಿಗ್ತಾ ಇದೆ. ಏನು ತಮ್ಮ ಗುರು ಹಿರಿಯರಿಂದ ಆಗಿರ್ಬೋದು, ತಮ್ಮ ತಂದೆ ಕಾಲದಿಂದ ಬಂದಿದಂಥ ಪ್ರಾಪರ್ಟಿ ಆಗಿರ್ಬೋದು, ಅದರಲ್ಲಿ ಒಂದು ಭಾಗ ಹೆಣ್ಣು ಮಕ್ಕಳು ಕೊಡಬೇಕು ಅಂತ ಹೇಳಿದವರೇ ಅಂಬೇಡ್ಕರ್ ಅವರು. ಅದ್ರ ಪ್ರಕಾರ ಆ್ಯಕ್ಟ್ ಮಾಡಿದವರೇ ಅಂಬೇಡ್ಕರ್ ಅವರು. ಹೆಣ್ಣು ಮಕ್ಕಳ ಪರವಾಗಿ ಮತ್ತು ದೀನದಲಿತರ ಪರವಾಗಿ ಒಂದು ಕ್ರಾಂತಿಕಾರಿ ಶಕ್ತಿಯಾಗಿ ನಿಂತವರು ಅಂಬೇಡ್ಕರ್ ಅವರು. ನಾವೆಲ್ಲರೂ ನಾಯಕರು, ಆತ ಕ್ರಾಂತಿ ಎಷ್ಟು ನಾಯಕರನ್ನ ಎಲ್ಲರೂ ಬೆಳೆಸ್ತಾರೆ. ತಂದೆ ತಾಯಿಗಳಾಗಿರ್ಬೋದು, ಸಮಾಜ ಆಗಿರ್ಬೋದು, ಎಲ್ಲರೂ ಬೆಳೆಸ್ತಾರೆ. ಅದೇ ಕ್ರಾಂತಿಕಾರಿ ಅನ್ನೋದು ಸ್ವಂತವಾಗಿ ಬರುವಂಥದ್ದು. ಒಬ್ಬ ಕ್ರಾಂತಿಕಾರಿ ಬೆಳಿಬೇಕು ಅಂದ್ರೆ ಅವನ ಜೀವನವನ್ನ ಸಮಾಜಕ್ಕೋಸ್ಕರ ಮುಡಿಪಿಡಬೇಕು ಅಂತ ಒಬ್ಬ ಕ್ರಾಂತಿಕಾರಿ ಅಂಬೇಡ್ಕರ್ ಅವರು. ಅವರ ಜೀವನ ಎಲ್ಲರಿಗೂ ಮಾದರಿಯಾಗಲಿ ಅಂತ ಹೇಳಕ್